ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಉಪ್ಪು ಏಕೆ ಸಪ್ಪಗಾಗುತ್ತೆ ಈ ವಿಷಯದ ಕುರಿತು ನಾವು ಮಾತನಾಡೋದಕ್ಕೆ ಹೋಗ್ತೇವೆ. ಪರ್ವತ ಪ್ರಸಂಗದಲ್ಲಿ ಯೇಸುಸ್ವಾಮಿ ತನ್ನ ಶಿಷ್ಯರಿಗೆ ನೀವು ಭೂಮಿ ಉಪ್ಪಾಗಿದ್ದೀರಿ ಅಂತ ಹೇಳಿದ್ರು. ಮತ್ತೆ ಕಂಟಿನ್ಯೂಯೇಷನ್ ಆಗಿ ಉಪ್ಪು ಸಪ್ಪಗಾದರೆ ಇನ್ಯಾಕರಿಂದ ರುಚಿ ಬಂದಿತ್ತು, ಇದರಲ್ಲಿ ಏನು ಆತ್ಮಿಕ ಅರ್ಥಗಳಿದೆ, ಯಾಕೆ ಉಪ್ಪು ಸಪ್ಪಗಾಗುತ್ತೆ ವೈಜ್ಞಾನಿಕವಾಗಿ, ಮತ್ತು ಅದರ ಆತ್ಮಿಕವಾದ ಅರ್ಥ ಏನೆಂಬುದಾಗಿ ನಾವು ಕಲಿಯೋದಕ್ಕೆ ಹೋಗ್ತೀವಿ. ಈ ವಿಷಯ ನಿಮಗೆ ತುಂಬ ಆಶೀರ್ವಾದವಾಗಿರುತ್ತೆ. ಆಮೇಲೆ ನನಗೆ ಗೊತ್ತಿಲ್ಲ ಎಷ್ಟು ದೇವ ಮಕ್ಕಳಲ್ಲಿ ಬ್ಯಾಡ್ ಫ್ರೆಂಡ್ಶಿಪ್ ಇದೆ. ನಾವು ಜನರ ಹತ್ರ ಮಾತಾಡೋದು ತಪ್ಪಿಲ್ಲ, ಅನ್ಯರು ಯೇಸುಸ್ವಾಮಿ ನಮ್ಮದೇ ಇರೋರ ಹತ್ರ ಇರೋದು ತಪ್ಪಿಲ್ಲ. ಆದರೆ ಆ ಸಹವಾಸ ಇದಲ್ಲ, ಅಥವಾ ಅವ್ರು ಮಾಡ್ತಾ ಇರುವಂಥ ಕೆಟ್ಟ ಕಾರ್ಯಗಳಿದಲ್ಲ, ಅದನ್ನ ಮಾಡೋದ್ರಿಂದ ನಾವು ಸಪ್ಪಗಾಗ್ಬಿಡ್ತೀವಿ. ಓಕೆ, ಅವ್ರು ಹಾಕ್ಕೊಂಡಿರೋ ರಿಂಗ್ ಟೋನು ನಾವು ಹಾಕ್ಕೊಳ್ಳೋದು, ಅವ್ರು ಮಾತಾಡೋ ಮಾತುಗಳೇ ನಾನು ನೀನು ಮಾತಾಡೋದು. ಆ ಥರ ಇದ್ದರೆ ನಾನು ನೀನು ಟೇಸ್ಟ್ ಆಗಿರಲ್ಲ, ವೇಸ್ಟ್ ಆಗಿರ್ತೀವಿ. ಅದರಿಂದ ದೇವ್ರು ಕೇಳಬೇಕು, ಸ್ವಾಮಿ ನನ್ನ ಫ್ಯಾಮಿಲಿಗೆ ಮೊದಲೇದಾಗಿ ದೇವರೇ ಉಪ್ಪಾಗಿ ಉಪಯೋಗಿಸು ದೇವರೇ. ಎಲ್ಲೆಲ್ಲಿ ನಾನು ಕೆಟ್ಟೋಗಿದ್ದೀನಿ ಬ್ಯಾಡ್ ಫ್ರೆಂಡ್ಶಿಪ್ಪಿಂದ ದೇವ್ರನ್ನ ಕೇಳ್ರಿ ಪ್ರಿಯರೇ. ನಮಗೆಲ್ರಿಗೂ ಅನೇಕ ಸ್ನೇಹಿತರುಗಳಿದ್ದಾರೆ, ಸ್ನೇಹಿತರು ತಪ್ಪಿಲ್ಲ. ಯೇಸುಸ್ವಾಮಿ ಪಾಪಿಗಳ ಸಂಗಡ ಊಟ ಮಾಡಿದ್ರು ಅಲ್ವಾ. ನಾವು ಫ್ರೆಂಡ್ಸ್ ಜೊತೆ ಆಟ ಆಡ್ತೀವಿ, ಇಟ್ಸ್ ನೋ ರಾಂಗ್, ಡೋಂಟ್ ಥಿಂಕ್ ರಾಂಗ್. ಸೊ ಎಲ್ಲಿ ಪ್ರಾಬ್ಲಮ್ ಅಂತಂದರೆ ಅವರೊಂದಿಗೆ ಸಹವಾಸ ಇಟ್ಕೊಂಡು ಅವರೊಂದಿಗೆ ಅವರು ಮಾತನಾಡುವಂಥ ಶೈಲಿಯಲ್ಲಿ ನಾನು ನೀನು ಮಾತನಾಡೋದು, ಅವರು ಮಾತಾಡುವಂಥ ಡಬಲ್ ಮೀನಿಂಗಲ್ಲಿ ನಾನು ನೀನು ಮಾತಾಡೋದು. ಎಲ್ರಿಗೂ ಗಮನ, ಎಲ್ರಿಗೂ ಅರ್ಥ ಆಗ್ತಾ ಇದಲ್ಲ. ಈ ಥರ ಕಾರ್ಯಗಳು ನನ್ನಲ್ಲಿ ಇದ್ದರೆ ಅಲ್ಲಿ ಏನು ಬರೆದಿದೆ, ಬಿವೇರ್, ಬ್ಯಾಡ್ ಕಂಪನಿ ವಿಲ್ ಸ್ಪಾಯಿಲ್ ಯುವರ್ ಗಾಡ್ಲಿನೆಸ್. ನಿನ್ನಲ್ಲಿ ನನ್ನಲ್ಲಿರುವಂಥ ಯೇಸುವಿನ ಆ ಟೇಸ್ಟ್ ಇದಲ್ಲ. ಈಗ ನೋಡ್ರಿ, ಕಾನಾ ಊರಿನಲ್ಲಿ ಮದುವೆ ಅಲ್ವಾ, ಮದುವೆ ಅಂದರೆ ಸಾಧಾರಣವಾಗಿ ಎಷ್ಟೋ ಜನ ಚರ್ಚ್ಗೆ ಬರಲ್ಲ ಅಲ್ವಾ, ಅದು ಇದು. ಹಾಗಾದರೆ ಮದುವೆ ಈಸ್ ಅ ಬಿಗ್ ಈವೆಂಟ್ ಇನ್ ಲೈಫ್, ಒಂದೇ ಒಂದು ಈವೆಂಟ್. ಅಂಥ ಒಂದು ಟೈಮ್ನಲ್ಲಿ ಯೋಚನೆ ಮಾಡಿ ನೋಡ್ರಿ, ದ್ರಾಕ್ಷಾರಸ ಮುಗಿದೋಗ್ಬಿಟ್ಟಿದೆ. ಆವಾಗ ಎಲ್ಲರೂ ಎಲ್ಲರೂ ಕಳವಳ ಉಳ್ಳವರಾಗಿರ್ಬೇಕಾದ್ರೆ ಒಬ್ಬ ಯೇಸುಸ್ವಾಮಿ ಅಲ್ಲಿ ಟೇಸ್ಟ್ ಕೊಟ್ಬಿಟ್ರು ಅಲ್ವಾ. ಅವ್ರು ಕರೀರಿ ಅಂದರು, ಮರಿಯಳು ಯೇಸುಸ್ವಾಮಿನ ಪಾಪ ಇಲ್ಲಿ ನೋಡು ಏನೋ ಪ್ರಾಬ್ಲಮ್ ಅಂತ. ಆ ಥರ ನೀನು ನಾನಿರ್ಬೇಕು. ಯೇಸುಸ್ವಾಮಿ ಅಲ್ಲಿ ಬಂದರು, ಕಲರ್ ಟೇಸ್ಟ್ ಆಯಿತು ಅಲ್ವಾ. ಇಂದಿನ ದ್ರಾಕ್ಷರಸ, ಹಿರಿದಿನ ದ್ರಾಕ್ಷರಸ. ಆದ್ದರಿಂದ ಅಲ್ಲಿ ಮೊದಲಿಂಗನೇ ಆಶ್ಚರ್ಯ ಪಟ್ಬಿಡ್ತಾರೆ. ಪ್ರಿಯ ದೇವರ ಮಕ್ಕಳೇ, ನಿನ್ನನ್ನು ನೋಡಿ, ನಿನ್ನ ಜೀವಿತ ನೋಡಿ, ನಿನ್ನ ಲೈಫ್ ನೋಡಿ ಜನ ಏನಾಗಬೇಕು, ಆಶ್ಚರ್ಯ ಪಡಬೇಕು. ಒಂದು ವಿಶ್ವಾಸಿ ನನಗೆ ಹೇಳ್ತಾ ಇದ್ರು, ಸುಮಾರು ವರ್ಷಗಳ ಹಿಂದೆ ಒಂದು ಅಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಆ ಅಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಆ ಅಪಾರ್ಟ್ಮೆಂಟಲ್ಲಿರುವಂಥ ಓನರು ಮಾತ್ರವಲ್ಲದೆ ಅವರು ಒಳ್ಳೆ ಎಜುಕೇಟೆಡ್ ಪೀಪಲ್ಲು, ಒಳ್ಳೆ ಐಶ್ವರ್ಯವಂತರು ಸಹ. ಇವಮ್ಮ ಮನೇಲಿ ಕೆಲಸ ಮಾಡೋಳು ಅಷ್ಟೇ. ಈ ಅಪಾರ್ಟ್ಮೆಂಟ್ನಲ್ಲಿ ಫ್ಲ್ಯಾಟ್ಗಳಿರ್ತದಲ್ಲ, ಒಂದೊಂದು ಫ್ಲ್ಯಾಟ್ಗೂ ಅಪಾರ್ಟ್ಮೆಂಟಲ್ಲಿ ಜೀವಿಸೋರು ಕೆಲವರೆಲ್ಲ ಇದ್ದೀರಾ ಇಲ್ಲಿ ಅಲ್ವಾ, ಅವ್ರಿಗೆಲ್ಲ ಗೊತ್ತು ಅಪಾರ್ಟ್ಮೆಂಟ್ ಲೈಫ್ ಏನು ಅಂತ. ಆ ಒಂದೊಂದು ಬ್ಲಾಕ್ಗೂ ಏನಿರ್ತದೆ, ಗೇಟ್ ಇರ್ತದೆ, ಮತ್ತು ಒಂದೊಂದು ರೂಮ್ಗೂ ಲಾಕ್ಗಳಿರ್ತದೆ. ಸೊ ಹೀಗಾಗಿ ಏನಾಯ್ತಂದರೆ ಅವ್ರು ಏನು ಮಾಡಿಬಿಟ್ರು, ಈ ನಮ್ಮ ಸಭೆಗೆ ಬರೋರೆ ಅವಮ್ಮ ಅವ್ರ ಕೈಗೆ ಏನು ಮಾಡಿಬಿಟ್ಟಿದ್ದಾರೆ, ಬೀಗ ಕೊಟ್ಬಿಟ್ಟು ಈ ಬೀಗ ಕಳೆದಾಕೋಬೇಡ ಅಂತ ಹೇಳ್ಬಿಟ್ಟಿದ್ದಾರೆ. ಈ ಅಮ್ಮನಿಗೆ ಬೀಗ ಕೊಟ್ಬಿಟ್ಟು ಏನು ಮಾಡಿಬಿಟ್ಟಿದ್ದಾರೆ,
ಹೋಗ್ಬಿಟ್ಟಿದ್ದಾರೆ. ಅವರು ಸಾಯಂಕಾಲ ಬಂದಿದ್ದಾರೆ. ಈ ಅಮ್ಮ ಏನು ಮಾಡಿಬಿಟ್ಟಿದ್ದಾರೆ, ಅಪ್ಪಿತಪ್ಪಿ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಬೀಗನ ಒಳಗಿಟ್ಬಿಟ್ಟು ಬಾಗಿಲು ಎಳ್ಬಿಟ್ಟವ್ರೆ. ಸೊ ಏನಾಯಿತು ಅಂದರೆ ಬಂದೇ ಬಿಟ್ರು. ಯಾರು? ಮನೆ ಓನರ್ ಬಂದೇ ಬಿಟ್ರು. ಮನೆ ಓನರ್ ಬಂದಾಗ, ಏನಮ್ಮ ನಾವು ಹೇಳಿಲ್ವಾ ನಿನಗೆ? ಇಲ್ಲ ಮೇಡಮ್, ನಾನು ಒಳಗಡೆ ಬೀಗ ಇಟ್ಬಿಟ್ಟು ಏನು ಮಾಡಿಬಿಟ್ಟಿದ್ದೀನಿ ಬಾಗ್ಲ. ಎಲ್ಲರೂ ತಳಮಳಗೊಳ್ತಾ ಇದ್ದಾರೆ. ಈ ಅಮ್ಮ ಅಂದ್ರಂತೆ, ಮೇಡಮ್ ಭಯಪಡಬೇಡಿ, ಭಯಪಡಬೇಡಿ. ಬಾಗ್ಲ ಹತ್ರ ಹೋದ್ರಂತೆ. ಯೇಸುವಿನ ನಾಮದಲ್ಲಿ ಬಾಗಿಲು ತೆಗೆ ಅಂದ್ರಂತೆ. ತಿರುಗಿ ಓಪನ್ ಮಾಡ್ತಾರೆ, ಬಾಗಿಲು ತೆಗೀತು. ಅವರು ಈ ಅಮ್ಮನಿಗೆ 3 ಲಕ್ಷ ರೂಪಾಯಿ ಕಾಣಿಕೆ ಕೊಟ್ಟು ಹೋಗಿ ಸಾಲ ತೀರಿಸ್ಕೊ ಅಂತ. ಆಮೇಲೆ ಅವರು ನನಗೆ ಫೋನ್ ಮಾಡಿದ್ರು, ಏನಪ್ಪ ಈ ಅಮ್ಮನಿಗೆ ಇರೋ ಪವರ್ ಅಲ್ಲ, ಉಪ್ಪು. ಈ ಅಮ್ಮ ಇದ್ರೇನೆ ಎಲ್ಲ ಗಮನ ಇಡಿ. ಆ ಥರ ವ್ಯಾಲ್ಯೂ ನಿನಗಿದೆ, ಆ ಥರ ಶಕ್ತಿ ನಿನಗಿದೆ ಅಪ್ಪ. ಭಯಪಡಬೇಡಿ. ಇಲ್ಲಿ ಯಾರ್ಯಾರು ಇದ್ದೀರಾ ಪ್ರಿಯ ದೇವರ ಮಕ್ಕಳೇ? ಆ ಥರ ಬಲ, ಆ ಥರ ಶಕ್ತಿ ಇದೆ. ಈಗ ಮೊನ್ನೆ ಮಧ್ಯಾಹ್ನ ನಾನು ಮಲಗಿ ರೆಸ್ಟ್ ಮಾಡಿ ಎದ್ದೆ. ಯಾರೋ ಒಬ್ಬರಿಗೆ ಫೋನ್ ಮಾಡಿದ್ದಾರೆ ಸರಿ ಅಂದ್ಬಿಟ್ಟು, ಏನು ಬ್ರದರ್ ಫೋನ್ ಮಾಡಿದ್ರಿ ಅಂದರೆ, ಅಯ್ಯೋ ಪಾಸ್ಟ್ರ್ ಏನು ಗೊತ್ತಾ, ನಮ್ಮ ಮನೆ ಇನ್ನೇನು ಮಗನ ಹೋಗಿ ಟ್ಯೂಷನ್ ಬಿಡಬೇಕು 3:15. ನಾನೇನು ಮಾಡಿದೆ, ಮನೆ ಮುಂದೆ ಮ್ಯಾಟ್ ಇದಲ್ಲ, ಕಾಲು ವರ್ಷ ಮ್ಯಾಟು, ಆ ಕಾಲು ವರ್ಷ ಮ್ಯಾಟ್ನ ಹಿಂಗೆ ಸುಮ್ಮನೆ ಹಿಂಗೆ ದೊಡ್ಡ ಗಾಡಿ ಎತ್ತಬೇಕು ಅರ್ಜೆಂಟಾಗಿ. ಏನೋ ಮ್ಯಾಟು ಸ್ವಲ್ಪ ತೂಕ ಆಗ್ತಾ ಇದೆ, ಏನೋ ವೆಯ್ಟು. ಸರಿ ಏನು ಮಾಡಿದೆ, ಎತ್ತು ಬಿಸಾಕ್ಬಿಟ್ಟೆ, ತೂಕ ಆಗ್ತಾ ಇದೆ ಬಿಟ್ಟು ಗಾಡಿ ತೊಗೊಂಡು ಹೋದೆ. ಇಮ್ಮಿಡಿಯೇಟಾಗಿ ನಮಗೆ ನಮ್ಮ ಮಿಸ್ಸಸ್ಸಿಂದ ಫೋನ್ ಬಂತು. ಏನಂದರೆ, ರೀ ನಮ್ಮ ಮನೆ ಒಳಗಡೆ ಕಾಂಪೌಂಡ್ ಒಳಗಡೆ ನಾಗರಾವು, ಮ್ಯಾಟಲ್ಲಿ ಇದ್ದಿದ್ದು ನಾಗರಾವು, ಕೋಬ್ರಾ, 4-5 ಅಡಿ ಕೋಬ್ರಾ. ಮಗು, ಚಿಕ್ಕ ಮಗು ಒಳಗಡೆ ಇದೆ. ಈ ಅಮ್ಮ ಬಾಗಿಲು ತೆಗೆದಿದ್ದಾಳೆ. ಈ ಅಮ್ಮ ಏನು ಮಾಡಿಬಿಟ್ಟಿದ್ದಾಳೆ, ಆಚೆ ಬಂದಿದ್ದಾಳೆ ನೋಡು. ಚಿಕ್ಕ ಮಗು ಇರೋದು. ಗಂಡ ಏನು ಮಾಡಿದ್ದಾರೆ, ಮಗನ್ ತಗೊಂಡು ಟ್ಯೂಷನ್ಗೆ ಹೋಗಿದ್ದಾರೆ. ಫೋನ್ ಮಾಡಿದ್ದಾರೆ. ಇವ್ರಿಗೆ ಗೊತ್ತಿದ್ದು ಒಂದೇ ಒಂದು, ನೋಡಿರಿ, ಹಾವುಗಳ ಮೇಲೂ ಚೇಳುಗಳ ಮೇಲೂ ವೈರಿಗಳ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮ್ಗೆ ಅಪ್ಪಣೆ ಕೊಟ್ಟಿದ್ದೇನೆ, ಅವುಗಳಲ್ಲಿ ನಿಮಗೆ ಒಂದು ಕೇಡು ಮಾಡಲಾರದನ್ನು. ಈ ಅಮ್ಮ ಏನು ಮಾಡಿದ್ರಂತೆ, ಪ್ರಸಂಗ ಕೇಳಿಸ್ಕೊಂಡಿದ್ದಾರಲ್ಲ, ನಮ್ಮ ಪಾಸ್ಟ್ರು ಪ್ರಸಂಗ ಮಾಡಿದಾರಲ್ಲ, ಯೇಸುವಿನ ನಾಮದಲ್ಲಿ ನಾಗರಾವು ಹಂಗೆ ಹೋಗು ಅಂದ್ರಂತೆ. ಈ ಅಮ್ಮ ಕೈಯಲ್ಲಿ ಅದನ್ನ ಒಡಿಯಕ್ಕಾಗಲ್ಲ. ಆ ನಾಗರಾವು ಹಂಗೇ ಸುತ್ಕೊಂಡು ಕಾಂಪೌಂಡ್ ಹಾರಿ ಹಂಗೆ ಹೋಗ್ಬಿಡುತ್ತಂತೆ. ನನ್ನ ಕರೆದಿದ್ರು ಮನೆಗೆ. ಹೋದ್ರೆ, ಅಮ್ಮ ನಾಗರಾವು ಕಾಂಪೌಂಡ್ ಮೇಲೆ ಹೋಗಿದ. ಹ್ಞೂ ಪಾಸ್ಟರ್, ಇನ್ನೇನು ಬೋಧನೆ ಮಾಡ್ತೀರಾ ನೀವು ಬೋಧನೆ ಮಾಡಿದ್ದೆ ನಾನು ಪ್ರಾಕ್ಟೀಸ್ ಮಾಡಿರೋದು. ನನಗೆ ಆಶ್ಚರ್ಯ ಆಯಿತು. ವಾ, ಪ್ರಿಯ ದೇವರ ಮಕ್ಕಳೇ, ನಿಮ್ಮನ್ನ ದೇವರು ಆ ರೀತಿ ಉಪೇಕ್ಷಿಸ್ತಾರಪ್ಪ. ಎಲ್ಲ ಹೇಳಿ, ದೇವರೇ ನನ್ನ ಕುಟುಂಬಕ್ಕೆ ನನ್ನ ಉಪೇಕ್ಷಿಸು ದೇವರೇ ಅಂತೇಳಿ ಹೇಳಿ. ಎಲ್ಲ ಹೇಳಿ, ಎಲ್ಲ ಕರಗಳ ಮೇಲೆ ಎತ್ತಿ ಎಲ್ಲ ಹೇಳಿ, ದೇವರೇ, ಯೇಸುವೇ, ನನ್ನ ಕುಟುಂಬಕ್ಕೆ, ನನ್ನನ್ನ, ನನ್ನ ಊರಿಗೆ, ನನ್ನ ಪಟ್ಟಣಕ್ಕೆ, ನನ್ನನ್ನ ಉಪ್ಪಾಗಿಡು ದೇವರೇ. ಎಸ್, ಉಪ್ಪು ಅಲ್ಲ, ಸಕ್ಕರೆ. ನೋಡಿ, ಕೆಲವರು ಏನು ಬೇಜಾನು ಉಪ್ಪು ಹಾಕೊಳ್ತಾ ಇರ್ತಾರೆ ಕೆಲವರು ಅಲ್ಲ. ಆ ಉಪ್ಪು ನಿಂಗೆ ಹಾಕೊಂಡ್ರೆ ಕೆಲವರು ಬೇಕಂತ ತಿಂತಾ ಇರ್ತಾರೆ, ಜಾಸ್ತಿ ತಿಂತಾರೆ. ಉಪ್ಪು ಸಕ್ಕರೆ ಇದೆರಡು ಹುಷಾರು ಅಲ್ವಾ? ಜಾಸ್ತಿ ತಿಂತಾ ಇರ್ತಾರೆ. ಸೊ ಬ್ಯಾಡ್ ಕಂಪನಿ ಬಿಟ್ಟುಬಿಡ್ರಿ. ಪ್ರಾರ್ಥನೆ ಮಾಡೋರ ಕಂಪನಿ ಇಟ್ಕೊಳ್ಳಿ, ಬೈಬಲ್ ಓದೋರ ಕಂಪನಿ ಇಟ್ಕೊಳ್ರಿ. ಮಾತ್ರವಲ್ಲದೆ ದೇವರೊಂದಿಗೆ ಅನ್ಯೋನ್ಯತೆ ಉಳ್ಳವರ ಕಂಪನಿ ಇಟ್ಕೊಳ್ಳಿ. ಖಂಡಿತವಾಗಿ ಉಪ್ಪಾಗಿನೇ ಇರ್ತೀಯ. ಸರಿನಾ? ದೇವರ ಸ್ತೋತ್ರ. ಪ್ರಿಯ ದೇವರ ಮಕ್ಕಳೇ, ನಾನು ನಂಬ್ತೀನಿ ಈ ಪ್ರಸಂಗ, ಈ ವಾಕ್ಯಗಳು ನಿಮ್ಗೆ ಭಾಳ ಆಶೀರ್ವಾದವಾಗಿತ್ತೆಂಬುದಾಗಿ. ಎಲ್ಲಾದರೂ ನಿಮ್ಮ ಜೀವಿತ ಇವತ್ತು ರುಚಿ ಕೊಡದೆ ಹೋದರೆ, ನಿಮ್ಮ ಕುಟುಂಬದಲ್ಲಿರ್ಬೋದು, ಕೆಲಸದ ಜಾಗದಲ್ಲಿರ್ಬೋದು, ಬಿಸ್ನೆಸ್ಸಲ್ಲಿರ್ಬೋದು, ಸೇವೆನಲ್ಲಿರ್ಬೋದು, ಖಂಡಿತವಾಗಿ ಪಶ್ಚಾತ್ತಾಪ ಪಟ್ಟು ದೇವರ ಬಳಿಗೆ ಬನ್ನಿ. ಈ ಒಂದು ಕಾರಣ ಅಥವಾ ಈ 2 ಕಾರಣಗಳು 3 ಕಾರಣಗಳಲ್ಲಿ ಯಾವುದಾದ್ರೂ ತಪ್ಪು ನಿಮ್ಮಲ್ಲಿದ್ದರೆ ಅದರ ವಿಷಯದಲ್ಲಿ ಪಶ್ಚಾತ್ತಾಪ ಪಟ್ಟು ಆತನ ಬಳಿಗೆ ಬನ್ನಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ತಂದೆ ಆದವರೇ, ನಿಮಗೆ ಸ್ತೋತ್ರ. ಇವ ಸ್ವಾಮಿ, ನಮ್ಮ ನಿನ್ನ ಕರಗಳನ್ನು ಒಪ್ಪಿಸಿಕೊಡ್ತೇವೆ. ಅಪ್ಪ ತಂದೆ ಆದವರೇ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ ಹೇಳಿದ್ದೀರಾ. ಯಾರ್ಯಾರು ಆ ಟೇಸ್ಟನ್ನು ಕಳ್ಕೊಂಡಿದ್ದಾರೋ ಮತ್ತೊಮ್ಮೆ ಪಶ್ಚಾತ್ತಾಪ ಪಟ್ಟು ನಿನ್ನ ಬಳಿಗೆ ಬರಬೇಕಾದ್ರೆ ಅವ್ರನ್ನ ಉಪ್ಪಾಗಿ ನೀನು ಮಾರ್ಪಡಿಸಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗದ ಆನಂದ ನಿಮ್ಮನ್ನು ತುಂಬಿ ತುಳುಕಲಿ.
ಅದ್ಭುತವಾದ ದಿನ ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ.